ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭೈರವಿನಿಧಿ ಲಾಗ್ಸ್. ಇವತ್ತಿನ ರೆಸಿಪಿ ಉಪ್ಪಿಟ್ಟು. ಉಪ್ಪಿಟ್ಟಿಗೆ ಏನೇನು ಬೇಕಪ್ಪ ಅಂದರೆ ಕ್ಯಾರೆಟು, ಆಲೂಗಡ್ಡೆ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಬೀನ್ಸು, ಹಸಿಮೆಂತ್ಯ ಸೊಪ್ಪು, ಕೊತ್ತಂಬರಿ, ಟೊಮೊಟೊ ಕಾಯಿ ಥರ ಮತ್ತು ನಿಂಬೆಹಣ್ಣು, ಒಂದು ಬೌಲಷ್ಟು ರವೆ. ಚಿರೋಟಿ ರವೆ ಅಲ್ಲ, ಮೀಡಿಯಮ್ ರವೆ, ಉಪ್ಪಿಟ್ಟಿನ ರವೆ. ಈಗ ಗ್ಯಾಸ್ ಹಚ್ಕೊಂಬಿಡಿ. ಈಗ ಅದಕ್ಕೆ ಒಂದು ಪ್ಯಾನ್ ಇಟ್ಬಿಟ್ಟು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈಗ ಅದಕ್ಕೆ ಫಸ್ಟ್ ರವೆನ ಬಿಸಿ ಮಾಡ್ಕೊಳ್ಳಿ. ಮೀಡಿಯಮಲ್ಲೇ ಹುರ್ಕೊಳ್ಳಿ, ಇಲ್ಲಾಂದರೆ ಬೇಗ ಸಿಹಿಯುತ್ತೆ ಉಪ್ಪಿಟ್ಟಿನ ರವೆ. ಈಗ ಉಪ್ಪಿಟ್ಟಿನ ರವೆ ನಮಗೆ ಬಿಸಿ ಮಾಡಿ ಅಂತ ಹೇಳ್ತಿರಲ್ವ, ಬಿಸಿ ಆಗಿದೆಲ್ವ ಇಳಿಸ್ತೀವಿ ಅಂತ ಹೇಳಕ್ಕೆ ಹೋಗ್ಬೇಡಿ. ಉಪ್ಪಿಟ್ಟಿನ ರವೆ ಚೆನ್ನಾಗಿ ಬಿಸಿ ಆದರೆ ಅದು ಫುಲ್ ವೈಟ್ ಆಗೋ ಥರ ಆಗುತ್ತೆ. ಆವಾಗ ಉಪ್ಪಿಟ್ಟಿನ ರವೆ ಚೆನ್ನಾಗಿ ಹರಳಿದೆ ಹಂಚಿನ ಮೇಲೆ ಅಂತ ಹೇಳಿ ಗೊತ್ತಾಗುತ್ತೆ. ಈಗ ನೀವೇ ನೋಡಿ ಯಾವ ಥರ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಕೈ ಆಡಿಸ್ತಾನೆ ಇರಬೇಕು, ಹಾಗೆ ಬಿಡೋಕ್ಕೆ ಹೋಗಬೇಡಿ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಈಗ ಉಪ್ಪಿಟ್ಟಿನ ರವೆ ಆಲ್ರೆಡಿ ಆಗಿದೆ. ಈಗ ಒಂದು ಬೇರೆ ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಒಂದು ಬಾಣಲಿಗೆ 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಬೇಕು. ಈಗ ಆಯಿಲ್ ಚೆನ್ನಾಗಿ ಕಾದಿದೆ. ಇದಕ್ಕೆ ಸಾಸಿವೆ ಕಾಳು ಮತ್ತು ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇವೆರಡು ಚೆನ್ನಾಗಿ ಚಟಪಟ ಅನ್ನಬೇಕು ಎಣ್ಣೆಯಲ್ಲಿ. ಈಗ ಇದ್ರ ಜೊತೆಗೆ ನಾನು ಕರಿಬೇವು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕರಿಬೇವು ಚೆನ್ನಾಗಿ ಫ್ರೈ ಆಗಬೇಕು, ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಬೇಕು. ಕರಿಬೇವು ಚೆನ್ನಾಗಿ ಫ್ರೈ ಆದರೆ ಈ ಥರ ಆಗುತ್ತೆ ಕರಿಬೇವು. ಈಗ ಇದ್ರ ಜೊತೆಗೆ ನಾನು ಕಟ್ ಮಾಡಿದ್ದೀನಲ್ವ ಈರುಳ್ಳಿ, ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಹಸಿಮೆಣಸಿನ್ಕಾಯಿ, ಇವೆರಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಒಗ್ಗರಣೆ ಅಂದರೆ ಈರುಳ್ಳಿ ಇದ್ರೇ ಒಗ್ಗರಣೆ ಅಲ್ವಾ, ಹಾಗಾಗಿ ಚೆನ್ನಾಗಿ ಫ್ರೈ ಆದಮೇಲೆ ಒಗ್ಗರಣೆ. ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡಿದ್ದೀನಲ್ವ ಕ್ಯಾರೆಟು ಬೀನ್ಸು ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಒಂದು ಆಲೂಗಡ್ಡೆ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಮೀಡಿಯಮ್ ಕಟ್ ಮಾಡ್ಕೊಳ್ಳಿ ಉಪ್ಪಿಟ್ಟಿಗಾದರೆ. ಸೊ ಈ ಮೂರನ್ನ ಚೆನ್ನಾಗಿ ಬಾಯ್ಲಾಗಿ ಹಾಕ್ಬಿಡಿ, ಲಿಡ್ ಕ್ಲೋಸ್ ಮಾಡಿ. ನೋಡಿ ಈ ಥರ ಆಗಿದೆ. ಈ ಥರ ಎಣ್ಣೆಯಲ್ಲೇ ಫ್ರೈ ಆಗಬೇಕು. ಯಾಕಂದರೆ ನೀರು ಹಾಕಿದ ತಕ್ಷಣವೇ ನಾವು ನೆಕ್ಸ್ಟು ನೀರು ಚೆನ್ನಾಗಿ ಕುದಿ ಬಂದ ತಕ್ಷಣ ರವೆ ಹಾಕ್ಕೊತೀವ, ಆಗ ತರಕಾರಿ ಬೆಂದಿಲ್ಲ ಅನ್ನೋ ಥರ ಹಾಕಬಾರ್ದು. ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆದರೆ ನೀರು ಹಾಕಿದ ತಕ್ಷಣ ನೀರು ಕುದಿ ಬಂದರೆ ರವೆ ಹಾಕೋಕ್ಕಾಗತ್ತೆ. ಈಗ ನಾನು ಮೆಂತ್ಯ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದ ಜೊತೆಗೆ ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮೆಂತ್ಯ ಸೊಪ್ಪನ್ನ ಸ್ವಲ್ಪ ಬಾಡಬೇಕು ಎಣ್ಣೆಯಲ್ಲಿ. ನಾನು ಯಾವ ಥರ ಮಾಡ್ತಾಯಿದ್ದೀನಿ ಉಪ್ಪಿಟ್ಟು, ನೀವು ಆ ಥರ ಮಾಡಿ. ಮಕ್ಕಳಿಗೂ ಇಷ್ಟ ಆಗುತ್ತೆ, ಮನೆಯವ್ರಿಗೆಲ್ಲ ಇಷ್ಟ ಆಗುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ. ಹಸಿ ಸ್ಮೆಲ್ ಹೋಗೋ ತನಕ ಮೆಂತ್ಯ ಸೊಪ್ಪನ್ನ ಹುರ್ಕೊಳ್ಳಿ. ಅದಾದ ತಕ್ಷಣ ಕಟ್ ಮಾಡಿದ್ದೀವಲ್ಲ ಮೀಡಿಯಮ್ ಸೈಜಲ್ಲಿ ಟೊಮೊಟೊ, ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಇದು ಟೊಮೊಟೊ ಕಾಯಿ, ಹಣ್ಣಲ್ಲ, ಆ ಥರ ಕಾಣಿಸ್ತಾ ಇದೆ ಸ್ವಲ್ಪ ಕಲರು. ಚೆನ್ನಾಗಿ ಟೊಮೊಟೊ ಕಾಯಿ ಇದೆಯಲ್ವ, ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಟೊಮೊಟೊ ಹಣ್ಣು ಕೂಡ ಅದ್ರ ಜೊತೆ ಫ್ರೈ ಆದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ, ಸ್ವಲ್ಪ ಬೆಂದರೆ ಟೊಮೊಟೊ ಕಾಯಿ ಕೂಡ ಸ್ವಲ್ಪ ಅದ್ರ ಜೊತೆಗೆ ಬೆರೆಯುತ್ತಲ್ವ. ನೋಡಿ ಆಮೇಲೆ ಲಿಡ್ ಓಪನ್ ಮಾಡಿದರೆ ಈ ಥರ ಆಗಿದೆ ಗ್ರೇವಿ. ಓಕೆ, ಇದಕ್ಕೆ ನಾನು ನೀರನ್ನ ಆ್ಯಡ್ ಮಾಡ್ಕೊತೀನಿ. 1 ಬೌಲು ರವೆಗೆ ನಾನು 3 ಬೌಲ್ ನೀರು ಹಾಕ್ಕೊಳ್ತೀನಿ. ನೀವು ಅನ್ಬೋದು 1 ಬೌಲಿಗೆ 2 ಬೌಲ್ ನೀರು ಹಾಕಬೇಕು ಉಪ್ಪಿಟ್ಟಿಗೆ ಅಂತೇಳ್ಬಿಟ್ಟು. ಇಲ್ಲ, ಹಳೆ ರವೆ ಆದರೆ 3 ಬೌಲ್ ನೀರು ಕಂಪಲ್ಸರಿ ಬೇಕು. 3 ಬೌಲ್ ನೀರು ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ ಉಪ್ಪಿಟ್ಟು. ಈಗ 2 ಬೌಲ್ ಹಾಕಿದರೆ ನೀರು ಕಡಿಮೆ ಆಗುತ್ತೆ, ಹಾಗಾಗಿ ನೋಡಿ 3 ಬೌಲ್ ಹಾಕ್ಕೊಳ್ತಾ ಇದ್ದೀನಿ. 1 ಬೌಲ್ ಆಗಿದೆ, 2 ಬೌಲು ಮತ್ತು 3 ಬೌಲು ಇಷ್ಟು ಹಾಕ್ಕೊಬೇಕು. 3 ಬೌಲು ನೀರು ಆದರೆ ತುಂಬ ಚೆನ್ನಾಗಾಗುತ್ತೆ. ಇಷ್ಟು ಹಾಕ್ಕೊಂಬಿಟ್ಟು ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಕುದಿ ಬರಬೇಕು ನೀರು. ಆಲ್ರೆಡಿ ನಾನು ರವೆ ಹಾಕಿದ್ದೀನಿ, ಅದೊಂದು ಸ್ಕಿಪ್ ಆಗಿದೆ ವಿಡಿಯೋದಲ್ಲಿ. ನೋಡಿ ರವೆ ಚೆನ್ನಾಗಿ ಕುದೀತಾ ಇದೆ. ಲೋ ಫ್ಲೇಮಲ್ಲಿ ಕುದಿಸಿ. ಈಗ ನಾನು ಕಟ್ ಮಾಡಿರೋಂಥ ಕೊತ್ತಂಬರಿ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ. ನೋಡಿ ಇಷ್ಟು ನೀಟಾಗಿ ಆಗ್ತಾಯಿದೆ ಉಪ್ಪಿಟ್ಟು. ಉಪ್ಪಿಟ್ಟು ಈ ಥರ ಮಾಡಿದರೆ ತುಂಬ ಇಷ್ಟ ಆಗುತ್ತೆ ಎಲ್ರಿಗೂ. ಡೈಲಿ ನಾರ್ಮಲಾಗಿ ಮಾಡೋ ಉಪ್ಪಿಟ್ಟು ತಿಂದು ಬೇಜಾರಾದರೆ ಈ ಥರ ನೀವು ಹಾಕ್ಕೊಳ್ಳಿ ಮೆಂತ್ಯ ಸೊಪ್ಪಿನ ಉಪ್ಪಿಟ್ಟು. ಇದಕ್ಕೆ ಸ್ವಲ್ಪ ಹುಳಿ ಬೇಕಲ್ವ, ನಿಂಬೆಹಣ್ಣು ಹಾಕ್ಕೊಳ್ಳಿ. ನಾನು ಒಂದೇ ಒಂದು ಹುಳಿ ಹಾಕ್ಕೊತಾ ಇದ್ದೀನಿ, ಯಾಕಂದ್ರೆ ಟೊಮೊಟೊ ಕೂಡ ಹಾಕಿದ್ನಲ್ವ, ಹಾಗಾಗಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪಿಟ್ಟು ರವೆನ. ನೋಡಿ ಎಷ್ಟು ನೀಟಾಗಿದೆ. ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಉಪ್ಪಿಟ್ಟು ಈ ಥರ. ಯಾರ್ಯಾರಿಗೆ ಇಷ್ಟ ಇಲ್ವ ಉಪ್ಪಿಟ್ಟು ತುಂಬ ಇಷ್ಟಪಟ್ಕೊಂಡು ತಿಂತಾರೆ. ಚಿಕ್ಕ ಮಕ್ಕಳು ತಿಂತಾರೆ, ದೊಡ್ಡವರು ಕೂಡ ತಿಂತಾರೆ.
ಈಗ ಉಪ್ಪಿಟ್ಟು ಆಗಿದೆ ನೋಡಿ. ನಾನೀಗ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ನಾನು ನಿಮಗೆ ಯಾವ ಥರ ಆಗಿದೆ ಅಂತೇಳಿ. ಹಳೆ ರವೆ ಆಗಿರೋದ್ರಿಂದ ನಾನು 3 ಬೌಲಷ್ಟು ನೀರು ಹಾಕಿದ್ದೀನಿ. ಇಷ್ಟ ಆದರೆ ಚೆನ್ನಾಗಾಗುತ್ತೆ ಉಪ್ಪಿಟ್ಟು. ಇನ್ನು ಗ್ಯಾಸ್ ಆಫ್ ಮಾಡಿಲ್ಲ, ಇನ್ನು ಫ್ಲೇಮಲ್ಲೇ ಇದೆ. ಈ ಥರ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.